ಜನ್ಜಿ ಶಾಂತಿ ಕ್ರಾಂತಿ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಮಾತನಾಡಿಸ್ತಾ ಹೋಗ್ತಿದ್ದೀವಿ. ಈಗ ಶಶಿರೇಖಾ ಅವರ ನೀವು ಕೂಡ ನೋಡ್ತಾ ಇದ್ದೀರಿ, ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ದಾವೆ. ಈಗ ನಿಮ್ಮ ಗೆಲುವು ಯಾರ ವಿರುದ್ಧ ಆಗಿದೆ ಅಂತ? ಯಾರ ವಿರುದ್ಧ ಈ ಗೆಲುವು ಆಗಿದೆಯಲ್ಲ, ಯಾರ ವಿರುದ್ಧದ ಗೆಲುವು ಇದು? ಇದು ಸರ್ಕಾರದ ವಿರುದ್ಧ ಸರ್. ಸೊ ಯಾರ ವಿರುದ್ಧ ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧನೇ ಗೆಲುವು ಅಂತಾನೆ ಹೇಳ್ಬೋದು. ಅಕ್ರಮದ ವಿರುದ್ಧ ಹೌದು. ಅಥವಾ ಬಿಜೆಪಿ ವಿರುದ್ಧ? ಇಲ್ಲ ಸರ್, ಮೋದಿ ವಿರುದ್ಧ, ಧರ್ಮೇಂದ್ರ ಪ್ರಧಾನ್ ವಿರುದ್ಧ, ಯಾರ ವಿರುದ್ಧ? ಇಲ್ಲ ಹಾಗಂತ ನಾವು ಬಂದ್ಬಿಟ್ಟು ನಾವು ಏನು ಸ್ಪೆಸಿಫಿಕ್ ಆಗಿ ನಾವು ಇದು ಹೋರಾಟ ಮಾಡಲಿಲ್ಲ. ಇವಾಗ ಯಾಕಂದ್ರೆ ಈ ಲೀಕ್ಸ್ ಅನ್ನೋದು ಇವಾಗ ಮಾತ್ರ ಅಲ್ಲ, ಇವಾಗ ಮಾತ್ರನಲ್ಲ, ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಾಗ ಕೂಡ ಅವಾಗ ಕೂಡ ನಡೆದಿದೆ ಈ ಪೇಪರ್ ಲೀಕ್ಸ್ ಅನ್ನೋದು. ಸೊ ಬಿಜೆಪಿ ಆದಾಗ ಕೂಡ ನಡೆದಿದೆ. ಬಟ್ ನಾವು ಕ್ವೆಶನ್ ಮಾಡ್ತಿರೋದು ಏನಂತಂದ್ರೆ, ಕಾಂಗ್ರೆಸ್ ಅವರು ಇದ್ದಾಗ ಬಂದು ಯಾರು ಕ್ವೆಶನ್ ಮಾಡಲಿಲ್ಲ, ಇವಾಗೆಲ್ಲ ಕ್ವೆಶನ್ ಮಾಡ್ತಿದ್ದಾರೆ ಅಂತ ಒಂದೇ ಒಂದು ಪಾಯಿಂಟ್ ಮತ್ತೆ ಮತ್ತೆ ಎಲ್ಲ ಹೇಳ್ತಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಮಾಡಬೇಕು ಅಂತಂದ್ರೆ, ಹೌದು ಕಾಂಗ್ರೆಸ್ ಇದ್ದಾಗ ಪೇಪರ್ ಲೀಕ್ ನಡೀತು, ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಬಿಜೆಪಿ ಏನು ಮಾಡಿತು ಅಲ್ವಾ? ಸೊ ಅದು ತಾನೇ ಮಾಡಬೇಕು. ಅವ್ರು ಮಾಡಿದರೆ ಸೊ ನಾವು ಮಾಡ್ತೀವಿ ಅನ್ನೋದಲ್ವಾ, ಅನ್ನೋದು ಒಂದು ಡಿಫೆನ್ಸ್ ಆಗಲ್ಲ. ಸೊ ಅವ್ರು ಮಾಡಿದ್ರು, ಹೌದು ಅವ್ರು ಮಾಡೋದಕ್ಕೆ ನೀವೇನು ಪ್ರಿವೆಂಟ್ ಮಾಡಿದ್ರಿ. ಬಟ್ ನಾವು ಇವಾಗ ಹಿಂದಕ್ಕೆ ನೋಡಿದ್ರೆ ಕಾಂಗ್ರೆಸ್ಗಿಂತ ಬಿಜೆಪಿ ಆಡಳಿತ ಬಂದು ಒಂದು 14 ಇಯರ್ಸ್ ಆಗಿದೆಯಾ. ಅದರಲ್ಲಿ ಪಾಸ್ಟ್ 10 ಇಯರ್ಸಲ್ಲೇ 100ಕ್ಕಿಂತ ಹೆಚ್ಚು ಪೇಪರ್ ಲೀಕ್ಸ್ ಆಗಿದೆ. ಸೊ ಅವಾಗ ಹಂಗೆ ನೋಡ್ಬೇಕಾದ್ರೆ ಆಬ್ವಿಯಸ್ಲಿ ಅದು ಗೌರ್ಮೆಂಟ್ ಇಶ್ಯೂ ಅಂತಾನೆ ಹೇಳ್ಬೇಕಲ್ವಾ. ಸೊ ಕರೆಂಟ್ ಆಡಳಿತದಲ್ಲಿರೋ ಯಾವ್ದು ಗೌರ್ಮೆಂಟ್ ನ್ಯಾಯ ಸಿಕ್ಕಿದೆ ಅಂತ ಅನ್ಸುತ್ತಾ? ನ್ಯಾಯ ಸಿಕ್ಕಿದೆ ಅಂತ ಇಲ್ಲ ಸರ್. ಇದು ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಬಂದು ಅದು ಒಂದು ತುಂಬ ಸಣ್ಣದಾದ ಒಂದು ಗೆಲುವು. ಬಟ್ ಆ ಗೆಲುವು ಬಂದ್ಬಿಟ್ಟು ನಾವು ಬಿಟ್ಕೊಡ್ತಾ ಇದೀವಿ ಅಂತ ಹೇಳ, ವಿ ವಿಲ್ ಡೆಫಿನೆಟ್ಲಿ ಹೇಲ್ ದ ವಿಕ್ಟ್ರಿ. ಬಿಕಾಸ್ ಅವರು ಬಂದು ಈ ಥರ ಎಲ್ಲರೂ ನೇಷನ್ ವೈಡ್ ಪ್ರೊಟೆಸ್ಟ್ ಆಗತ್ತೆ ಅಂತ ಗೌರ್ಮೆಂಟ್ ಬಂದು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅಲ್ವಾ. ಸೊ ಅದು ಬಂದು ಒಂದು ಜನತೆ ಮಂತದಲ್ಲಿ ಒಂದು ಮೂಲೆಯಲ್ಲಿ ಒಂದಷ್ಟು ಜನ ಹಂಗ ಸ್ಟ್ರೈಕ್ ಕೂತಿದ್ದಾರೆ, ಇದಿಲ್ಲೇ ಹಿಂಗೆ ಮುಚ್ಚೋಗತ್ತೆ ಅಂತಾನೆ ಒಂದು ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಇದ್ದಿದ್ದು. ಇದೊಂದು ನೇಷನ್ ವೈಡ್ ಪ್ರೊಟೆಸ್ಟ್ ಆದಾಗ ಆ ನೇಷನ್ ವೈಡ್ ಪ್ರೊಟೆಸ್ಟ್ ಬಂದು ಅವರು ಆ ಪ್ರೆಷರ್ನ ಅವ್ರು ಫೀಲ್ ಮಾಡಿನೇ ಆಮೇಲೆ ಬಂದು ಇಫ್ ಯು ಸಿ ಇವಾಗ 14 ಇಯರ್ಸ್ ಅವ್ರ ರೂಲಿಂಗಲ್ಲಿ, ಅವರು ಬಿ ಜೆ ಪಿ ಅವ್ರ ರೆಜಿಮಲ್ಲಿ ಬಂದು ಒಂದು ರೆಸಿಗ್ನೇಷನ್ ಕೂಡ, ನಾವು ಎಷ್ಟೇ ಪ್ರೊಟೆಸ್ಟ್ ಮಾಡಿದ್ರು, ಎಷ್ಟೇ ಕ್ವೆಶನ್ಸ್ ಕೇಳಿದ್ರು, ಒಂದೇ ಒಂದು ರೆಸಿಗ್ನೇಷನ್ ಕೂಡ ಇವಾಗ ತನಕ ಕೊಟ್ಟಿದ್ದಿಲ್ಲ. ಸೊ ಇದು ಫಸ್ಟ್ ಅಂತಂದರೆ, ಸೊ ಸಮ್ ಒನ್ ಹ್ಯಾಸ್ ಸ್ಟೆಪ್ ಡೌನ್ ಅಲ್ವಾ. ಸೊ ವಿ ಶುಡ್ ಡೆಫಿನೆಟ್ಲಿ ಸೆಲೆಬ್ರೇಟ್. ಆರಂಭಿಕ ಹೌದು ಹೌದು. ನಿಮ್ಮನ್ನು ಕಾಂಗ್ರೆಸ್ ಹೈಜಾಕ್ ಮಾಡ್ತಿದೆ ಅಂತ ಅನ್ಸಲ್ವಾ ನಿಮಗೆ? ಇಲ್ಲ ಸರ್, ಅಂದ್ರೆ ಕ್ವೆಶನ್ ಅರ್ಥ ಆಗಿಲ್ಲ. ಕಾಂಗ್ರೆಸ್ ಈ ಯುವಕರ ಹೋರಾಟವನ್ನ, ವಿದ್ಯಾರ್ಥಿಗಳ ಹೋರಾಟವನ್ನ ಕಾಂಗ್ರೆಸ್ ತನ್ನ ಲಾಭಕ್ಕೋಸ್ಕರ ಬಳಸ್ಕೊಳ್ಳೋದಿಲ್ವಾ? ಸರ್ ಹಂಗೆ ನೋಡಿದ್ರೆ ಇವಾಗ ಯಾವುದೇ ಒಂದು ಗೌರ್ಮೆಂಟ್ ಆಗಿರಲಿ ಸರ್, ಇವಾಗ ಗೌರ್ಮೆಂಟ್ ಇಶ್ಯೂ, ಇವಾಗ ಕಾಂಗ್ರೆಸ್ ಏನಾದ್ರು ಇಶ್ಯೂ ಮಾಡ್ತಿದ್ದಾಗ ಅವ್ರ ವಿರುದ್ಧ ನಾವು ಕ್ವೆಶನ್ ಮಾಡಿದ್ರೆ ಆಬ್ವಿಯಸ್ಲಿ ಬಿಜೆಪಿ ಅವ್ರು ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ. ಸೊ ಬಿಜೆಪಿ ಏನಾದ್ರು ಇಶ್ಯೂ ಮಾಡಿದಾಗ ಅವ್ರ ವಿರುದ್ಧ ನಾವು ಕ್ವೆಶನ್ ಮಾಡಿದಾಗ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲ ಪಾಲಿಟಿಷಿಯನ್ಸ್, ಎಂಡ್ ಆಫ್ ದ ಡೇ ಪಾಲಿಟಿಷಿಯನ್ಸೇ ಅಲ್ವಾ ಸರ್? ಓಕೆ.